ತೆಗಿತೀನಿ ಏನಾಯ್ತದೆ ನೋಡೋಣ ಅಂತ. ಅವ್ರು ಮಂತ್ರಿಗಿರಿ ಇಲ್ಲದೆ ಅವರು ಸತ್ಯ ಹೋಯ್ತೀವಿ ಅನ್ನೋ ತನಕ ಅವ್ರಿಗೆ ಕೆಲವರು ಏನು ಮಾಡ್ತೀರಾ? ಹಾಗಾಗಿ ದಯವಿಟ್ಟು ಟಾಸ್ಕ್ ಕೊಡಿ. ಈಗ ಭಾಳ ಕ್ರೂಷಿಯಲ್ ಪೀರಿಯಡ್ ಈಗ. ಯಾಕೆಂದರೆ ಈ ಹಿಂದೆ ಕರೋನಾದಲ್ಲಿ ಭಾಳ ಸಫರ್ ಆಗಿದೆ, ಭಾಳ ಜನ ಸತ್ತಿದ್ದಾರೆ. ಈಗಾಗಲೇ ನೋಡಿ ಮೈಸೂರಲ್ಲೇ 3 ಜನ ಅಂತೆ. ಹಾಗಾಗಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿಗಳು ದಯವಿಟ್ಟು ನೀವೆಲ್ಲ ಆಸ್ಪತ್ರೆಗಳು ವಿಸಿಟ್ ಮಾಡಬೇಕು, ಮಾಡಿ ಏನೇನು ಬೇಕು ಎಲ್ಲ ತರಿಸ್ಕೊಂಡ್ರಪ್ಪ. ಹೈಕಮಾಂಡ್ ಬಗ್ಗೆ ಹೈಕಮಾಂಡ್ನಲ್ಲಿ ತಾವು ಒಂದು ನಿಕಟ ಸಂಪರ್ಕ ಹೊಂದಿದ್ದಾರೆ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಸಂಪರ್ಕ ಇನ್ನೂ ತಮಗಿದೆ. ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಪತ್ರ ಏನಾದ್ರು ಬರೆಯುವಂತ ಕೆಲಸ ಆಗ್ತದಾ ಅಂತ ಈ ಪರಿಸ್ಥಿತಿಗಳು? ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಬರೆದ್ರೆ ಓದೋರು ಬೇಕಲ್ಲ, ನಾವು ಬರೀತೀವಿ. ನಮ್ಗೆ ಹಳೆಯ ಸಂಬಂಧ, ಕಾಂಗ್ರೆಸ್ ಹೈಕಮಾಂಡು ನಮ್ಗೆ ಹಳೆಯ ಸಂಬಂಧ. ಬರೆದ್ರು ಓದೋರು ಬೇಕಲ್ಲಪ್ಪ. ಅದ ಏನೋ ಅಂತೂ ಸಿದ್ದರಾಮಯ್ಯ ಕಾಂಗ್ರೆಸ್ನು ಬಾಗ್ಲಾಕ್ಸ್ಬಿಟ್ಟು ಹೋಯ್ತಾನಂತೆ ಕಡೆ. ಪುಣ್ಯಾತ್ಮರು ಶತಮಾನಗಳ ಕಾಂಗ್ರೆಸ್ ಹೊಟ್ಟೆ ಉರಿಯಿತು. ಏನು ಮೈಸೂರಿಗೂ ಏನೂ ಇಲ್ಲ. ನೀವಿದ್ದ ಕಾಂಗ್ರೆಸ್ ಹೈಕಮಾಂಡ್ಗೂ ಈ ಕಾಂಗ್ರೆಸ್ ಹೈಕಮಾಂಡ್ಗೂ ಡಿಫರೆನ್ಸ್ ಏನು ಕಾಣಿಸ್ತಾ ಇದೆ? ಹೈಕಮಾಂಡ್ ಅಂದರೆ ಒಂದು ಗೌರವ ಇತ್ತು, ಹೆದರಿಕೆನೂ ಇತ್ತು, ಗೌರವನೂ ಇತ್ತು. ಈಗ ಹೆದರಿಕೆನೂ ಇಲ್ಲ, ಗೌರವನೂ ಇಲ್ಲ. ಏನು ಬೇಡ ಪಾಪ. ತಮಗೆ ನೋವಿದ್ಯಾ ಅಂತ ಭಾವುಕರಾಗ್ತಾ ಇದ್ದಾರೆ. ನೋವಿದ್ಯಾ ಕಾಂಗ್ರೆಸ್ಗೆ ಈ ಸ್ಥಿತಿ ಬಂತು ಅಂತ? ಕಾಂಗ್ರೆಸ್ಗೆ ಈ ಸ್ಥಿತಿ ಬಂತು ಅಂತ ನೋವಿದ್ಯಾ? ಸಾಕಷ್ಟು ಭಾವುಕರಾಗ್ತಾ ಇದ್ದಾರೆ. ಅಲ್ಲ, ಈಗ ನಾನು ಕಾಂಗ್ರೆಸ್ಸು ದಳ BJP ಅಂತಲ್ಲ, ಯಾವುದೇ ಒಂದು ರಾಜಕೀಯ ಪಕ್ಷ ಭಾಳ ಉತ್ತುಂಗಕ್ಕೆ ಹೋಗಿ ಕೆಳಗೆ ಬಿದ್ದು ಹೋಗ್ಬಿಟ್ಟಾಗ ನೋವಾಗುತ್ತೆ. ಯಾಕೆಂದರೆ ಈಗ ರಾಜಕೀಯ ಪಕ್ಷಗಳೇ ಭಾಳ ಮುಖ್ಯ. ಜನತಂತ್ರ ವ್ಯವಸ್ಥೆಯಲ್ಲಿ ರಾಜಕೀಯ, ರಾಜಕಾರಣಿ ಇವು ಬದುಕಬೇಕು. ಇಲ್ಲಾಂದರೆ ಈ ಜನತಂತ್ರ ವ್ಯವಸ್ಥೆನೇ ಸತ್ತೋಗ್ಬಿಡುತ್ತಿಲ್ಲ. ದಟ್ ಈಸ್ ದ ಬ್ಯೂಟಿ ಆಫ್ ಡೆಮೋಕ್ರಸಿ. ಯಾರು